ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಸ್ ಪಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. FDA ಹಾಗೂ SDA ಪರೀಕ್ಷಾ ತಯಾರಿಯ 3ನೇ ವಿಡಿಯೋ ಇದು. ಇವತ್ತಿನ ಈ ವಿಡಿಯೋದಲ್ಲಿ 250 ತತ್ಸಮ ಮತ್ತು ತದ್ಭವ ಪದಗಳನ್ನು ತಿಳ್ಕೊತಾ ಹೋಗೋಣ. ಮುಂಬರುವಂಥ FDA ಮತ್ತು SDA ಪರೀಕ್ಷೆಯ ಸಾಮಾನ್ಯ ಕನ್ನಡ ವಿಭಾಗದಲ್ಲಿ ಇದು ಬಹಳ ಉಪಯುಕ್ತವಾದಂಥ ಮಾಹಿತಿ ಆಗುತ್ತೆ. ಹಾಗಿದ್ರೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ತಾ ಇರಿ. ಜೊತೆಗೆ ಈ ವಿಡಿಯೋ ಒಂದು ಲೈಕನ್ನು ಕೊಡಿ, ಜೊತೆಗೆ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಕೂಡ ಮಾಡಿ. ಇದನ್ನು PDF ಅನ್ನು ಪಡ್ಕೊಳ್ಳೋದಕ್ಕೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಜಾಯ್ನ್ ಆಗಿ, ಅದರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಮೊದಲ ಭಾಗ ನಾನು ಹೇಳ್ತಿರೋದು ತತ್ಸಮ ಪದಗಳು, ನಂತರ ನಾನು ಹೇಳ್ತಕ್ಕಂಥದ್ದು ತದ್ಭವ ಪದಗಳು. ಸೊ ಬನ್ನಿ ಹಾಗಿದ್ರೆ ನೋಡ್ತಾ ಹೋಗೋಣ. ಅಕ್ಷರ 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 ಅನ್ನೋ ಪದಕ್ಕೆ ಅಕ್ಕರ, ಅಗಸ್ತಿ ತತ್ಸಮ, ಅಗಸೆ ತದ್ಭವ, ಅರ್ಥ ತತ್ಸಮ, ಅದ್ದ ತದ್ಭವ, ಹಬ್ಬ ಅನ್ನೋದು ತತ್ಸಮ, ಅಬುಜ ಅನ್ನೋದು ತದ್ಭವ, ಅಮಾಸೆ ಅನ್ನೋದು ತತ್ಸಮ, ಅಮಾವಾಸ್ಯೆ ಅನ್ನೋದು ತದ್ಭವ, ಅಟ್ಟಹಾಸ ಅಟ್ಟಹಾಸ ಅನ್ನೋದು ತತ್ಸಮ ಪದ, ಅಟ್ಟಾಸ ಅನ್ನೋದು ತದ್ಭವ ಪದ, ಅದ್ಭುತ ಅನ್ನೋದು ತತ್ಸಮ, ಅದ್ಭುತ ಅನ್ನೋದು ತದ್ಭವ, ನ್ಯಾಯ ಅನ್ನೋದು ತತ್ಸಮ, ಅನ್ಯಾಯ ಅನ್ನೋದು ತತ್ಸಮ, ಅನ್ಯೇಯ ಅನ್ನೋದು ತದ್ಭವ, ಅಮರಿ ಅನ್ನುವುದು ತತ್ಸಮ, ಅವರಿ ಅನ್ನೋದು ತದ್ಭವ, ಆಮಂತ್ರಣ ಅನ್ನುವುದು ತತ್ಸಮ ಪದ, ಜಾತಣ ಅನ್ನೋದು ತದ್ಭವ ಪದ, ಅಶೋಕ ಇದು ತತ್ಸಮ ಪದ, ಅಸುಗೆ ಇದು ತದ್ಭವ, ಅಣತಿ ಅನ್ನೋದು ತತ್ಸಮ ಪದ, ಅಜ್ಞಾಪ್ತಿ ಅನ್ನೋದು ತದ್ಭವ ಪದ, ಅರ್ಧಾಂಗಿ ಅನ್ನೋದು ತತ್ಸಮ ಪದ, ಆಡಂಗಿ ಅನ್ನೋದು ತದ್ಭವ ಪದ, ಆಯುಷ್ಯ ಎನ್ನುವುದು ತತ್ಸಮ, ಆಯುಸ್ಸು ಅನ್ನೋದು ತದ್ಭವ, ಏಕ ಎನ್ನುವುದು ತತ್ಸಮ, ಎಕ್ಕ ಎನ್ನುವುದು ತದ್ಭವ. ಅದೇ ರೀತಿ ಏಕಾವಲಿ ಎನ್ನುವುದು ತತ್ಸಮ, ಎಕ್ಕವಳಿ ಎನ್ನುವುದು ತದ್ಭವ, ಅಟ್ಟಾಲ ಎನ್ನುವುದು ತತ್ಸಮ, ಅಟ್ಟಲೆ ಎನ್ನುವುದು ತದ್ಭವ, ಅತ್ತಿಗೆ ಎನ್ನುವ ಪದ ತತ್ಸಮ, ಅತ್ತಿಕ ಎನ್ನುವುದು ತದ್ಭವ, ಅಂತಃಪುರ ಎನ್ನುವುದು ತತ್ಸಮ, ಅಂತಃಪುರ ಎನ್ನುವುದು ತದ್ಭವ, ಅಬ್ದ ಎನ್ನುವುದು ತತ್ಸಮ, ಅಬುದಿ ಎನ್ನುವುದು ತದ್ಭವ, ಅವಿಜ್ಞಾನ ಎನ್ನುವುದು ತತ್ಸಮ, ಹಾಗೆ ಅವಿನಾಣ ಎನ್ನುವುದು ತದ್ಭವ, ಆಶನಿ ಎನ್ನುವುದು ತತ್ಸಮ, ಆಸನಿ ಎನ್ನುವುದು ತದ್ಭವ, ಅರ್ಚಕ ಎನ್ನುವುದು ತತ್ಸಮ, ಅಚ್ಚಿಗ ಎನ್ನುವುದು ತದ್ಭವ, ಅಜ್ಞಾನ ಎನ್ನುವುದು ತತ್ಸಮ ಪದ, ಅಜಾಣ ಅಜಾಣ ಎನ್ನುವುದು ತದ್ಭವ ಪದ, ಅಜ್ಜಿ ಎನ್ನುವುದು ತತ್ಸಮ, ಆರ್ಯೆ ಎನ್ನುವುದು ತದ್ಭವ, ಆಸೆ ಎನ್ನುವುದು ತತ್ಸಮ ಪದ, ಅದಕ್ಕೆ ಆಶಾ ಎನ್ನುವುದು ತದ್ಭವ ಪದ, ಹಿಂಸಾ ಎನ್ನುವುದು ತತ್ಸಮ, ಇಂಚೆ ಎನ್ನುವುದು ತದ್ಭವ, ಇಳಿಗೆ ಎನ್ನುವುದು ತತ್ಸಮ, ಇಳಿಕೆ ಎನ್ನುವುದು ತದ್ಭವ, ಉತ್ಕಟ ಎನ್ನುವುದು ತತ್ಸಮ, ಉಗ್ಗಡ ಎನ್ನುವುದು ತದ್ಭವ. ಜೊತೆಗೆ ಇದನ್ನ ನೋಡ್ಕೊಳ್ಳೋದ್ರ ಜೊತೆಗೆ ನೀವು ಕಾಗುಣಿತಾಕ್ಷರಗಳನ್ನು ಕೂಡ ನೋಡ್ಕೊಳ್ಳಿ. ಯಾಕೆಂದರೆ ಇಂತಹ ಪದಗಳನ್ನು ಕಾಗುಣಿತ ಅಕ್ಷರಗಳಲ್ಲಿ ಸರಿಪಡಿಸಲಿಕ್ಕೂ ಕೂಡ ಕೇಳಬಹುದು. ಹಾಗಾಗಿ ಕೇವಲ ಆಡಿಯೋ ಅಲ್ಲ, ವಿಡಿಯೋವನ್ನು ಕೂಡ ನೀವು ನೋಡ್ಕೊಳ್ಳಿ. ಉತ್ತರಿಕೆ ಎನ್ನುವುದು ತತ್ಸಮ, ಉತ್ತರಿಯಕ ಎನ್ನುವುದು ತದ್ಭವ, ಉಪವಾಸ ಎನ್ನುವುದು ತತ್ಸಮ, ಉಪವಾಸ ಎನ್ನುವುದು ತದ್ಭವ, ಉದ್ವೇಗ ಎನ್ನುವುದು ತತ್ಸಮ, ಉಬ್ಬೇಗ ಎನ್ನುವುದು ತದ್ಭವ, ಊನ ಎನ್ನುವುದು ತತ್ಸಮ, ಊಣ ಎನ್ನುವುದು ತದ್ಭವ, ಅರ್ಕ ಎನ್ನುವುದು ತತ್ಸಮ, ಎಕ್ಕ ಎನ್ನುವುದು ತದ್ಭವ, ಅಶ್ಮ ಎನ್ನುವುದು ತತ್ಸಮ, ಅಟ ಎನ್ನುವುದು ತದ್ಭವ, ಅಟವಿ ಎನ್ನುವುದು ತತ್ಸಮ, ಅಡವಿ ಎನ್ನುವುದು ತದ್ಭವ, ಅಗ್ನಿ ಎನ್ನುವುದು ತತ್ಸಮ, ಅಗ್ಗ ಎನ್ನುವುದು ತದ್ಭವ, ಅಂಗಳ ಎನ್ನುವುದು ತತ್ಸಮ, ಅಂಗಣ ಎನ್ನುವುದು ತದ್ಭವ, ಹಚ್ಚಡ ಎನ್ನುವುದು ತತ್ಸಮ, ಅಚ್ಚಡ ಎನ್ನುವುದು ತದ್ಭವ, ಅಗ್ಗಿಷ್ಟಿಕೆ ಎನ್ನುವುದು ತತ್ಸಮ, ಅಗ್ಗಿಟಿಕೆ ಎನ್ನುವುದು ತದ್ಭವ, ಅಂಕ ಎನ್ನುವುದು ತತ್ಸಮ, ಅಂಕೆ ಎನ್ನುವುದು ತದ್ಭವ, ಅಚ್ಚ ಎನ್ನುವುದು ತತ್ಸಮ, ಅಚ್ಚ ಎನ್ನುವುದು ತದ್ಭವ, ಅಕ್ಷಯ ಎನ್ನುವುದು ತತ್ಸಮ, ಅಚ್ಚಯ ಎನ್ನುವುದು ತದ್ಭವ, ಆಶ್ಚರ್ಯ ಎನ್ನುವುದು ತತ್ಸಮ, ಅಚ್ಚರಿ ಎನ್ನುವುದು ಅದಕ್ಕೆ ತದ್ಭವ ಪದ, ಅಕ್ಷ ಎನ್ನುವುದು ತತ್ಸಮ ಪದ, ಅದಕ್ಕೆ ಅಚ್ಚ ಎನ್ನುವುದು ತದ್ಭವ ಪದ, ಅಜವಾನ ಎನ್ನುವುದು ತತ್ಸಮ, ಅಜಿವಾನ ಎನ್ನುವುದು ತದ್ಭವ, ಅಂಚೆ ಎನ್ನುವುದು ತತ್ಸಮ,
ಹಂಸ ಎನ್ನುವುದು ತದ್ಭವ. ಇದೊಂದು ಸಲ ಕೇಳಿದ್ದಾರೆ ಅನಿಸುತ್ತೆ. ಇಕ್ಕಳಿಕೆ ಎನ್ನುವುದು ತತ್ಸಮ, ಇಕ್ಷಳಿಕ ಎನ್ನುವುದು ತದ್ಭವ. ಆಸ್ಫೋಟ ಎನ್ನುವುದು ಆಕ್ರೋಟ ಎನ್ನುವುದು ತತ್ಸಮ, ಆಕ್ರೋಡ ಎನ್ನುವುದು ತದ್ಭವ. ಅಗಳಿ ಎನ್ನುವುದು ತತ್ಸಮ, ಅರ್ಗಳ ಎನ್ನುವುದು ತದ್ಭವ. ಅಗ್ರ ಎನ್ನುವುದು ತತ್ಸಮ, ಅಗ್ಗ ಎನ್ನುವುದು ತದ್ಭವ. ಅಂಕುಶ ಎನ್ನುವುದು ತತ್ಸಮ, ಅಂಕುಶ ಎನ್ನುವುದು ತದ್ಭವ. ಅಂಗುಷ್ಟ ಎನ್ನುವುದು ತತ್ಸಮ, ಅಂಗುಟಿ ಎನ್ನುವುದು ತದ್ಭವ ಪದ. ಅಕ್ಷತ ಎನ್ನುವುದು ತತ್ಸಮ, ಅಕ್ಷತೆ ಎನ್ನುವುದು ತದ್ಭವ ಪದ. ಆಕಾಶ ಎನ್ನುವುದು ತತ್ಸಮ, ಆಗಸ ಎನ್ನುವುದು ತದ್ಭವ. ಅಪ್ಪಣೆ ಎನ್ನುವುದು ತತ್ಸಮ, ಆಜ್ಞಾಪನ ಎನ್ನುವುದು ತದ್ಭವ. ಆಯಾಸ ಎನ್ನುವುದು ತತ್ಸಮ, ಆಯಸ ಎನ್ನುವುದು ತದ್ಭವ. ಆಲವಟ್ಟಿ ಎನ್ನುವುದು ತತ್ಸಮ, ಆಲವರ್ತ ಎನ್ನುವುದು ತದ್ಭವ. ಏಕಸ್ವರ ಎನ್ನುವುದು ತತ್ಸಮ, ಎಕ್ಕಸರ ಎನ್ನುವುದು ತದ್ಭವ. ಯತ್ನ ಎನ್ನುವುದು ತತ್ಸಮ, ಯತ್ನ ಎನ್ನುವುದು ತದ್ಭವ. ವ್ಯಾಖ್ಯಾನ ಎನ್ನುವುದು ತತ್ಸಮ, ಒಕ್ಕಣ ಎನ್ನುವುದು ತದ್ಭವ. ಕಟ್ಟೆ ಎನ್ನುವ ಪದ ತತ್ಸಮ, ಅದಕ್ಕೆ ಕಕ್ಷ ಎನ್ನುವುದು ತದ್ಭವ. ಕಂಚು ತತ್ಸಮ ಪದ, ಕಾಂಸ್ಯ ತದ್ಭವ ಪದ. ಕೃಷ್ಣ ತತ್ಸಮ ಪದ, ಕಣ್ಣ ತದ್ಭವ ಪದ. ಕರ್ತರಿ ತತ್ಸಮ, ಕತ್ತರಿ ತದ್ಭವ. ಕನ್ನಿಕೆ ತತ್ಸಮ, ಕನ್ನಿಕಾ ತದ್ಭವ. ಕಮ್ಮಾರ ತತ್ಸಮ, ಕರ್ತ ತದ್ಭವ. ಕುತ್ಸಿತ ತತ್ಸಮ, ಕುಚ್ಚಿತ ತದ್ಭವ. ಕರ್ತೃ ತತ್ಸಮ, ಕರ್ತಾರ ತದ್ಭವ. ಕೃಪಾ ತತ್ಸಮ, ಕುರಪೆ ತದ್ಭವ. ಕೂವೆ ತತ್ಸಮ, ಕೂಪ ತದ್ಭವ. ಕ್ಷೇಮ ತತ್ಸಮ, ಕೇಮ ತದ್ಭವ. ಕಾಯಮಾನ ತತ್ಸಮ, ಕಾವಣ ತದ್ಭವ. ಕೃತಿಮ ತತ್ಸಮ, ಕಿತಮ ತದ್ಭವ. ಕೀಟ ತತ್ಸಮ, ಕೀಡಿ ತದ್ಭವ. ಕುಂಕುಮ ತತ್ಸಮ, ಕುಂಕುವ ತದ್ಭವ. ಗಾಧ ತತ್ಸಮ, ಗಂಧ ತದ್ಭವ. ಗ್ರಹಪಟ ತತ್ಸಮ, ಗರವಟ ತದ್ಭವ. ಈಶ ತತ್ಸಮ, ಈಸ ತದ್ಭವ. ಯುಗ ತತ್ಸಮ, ಉಗ ತದ್ಭವ. ಹಾಗೆ ಯುಗಾದಿ ತತ್ಸಮ ಆದರೆ ಉಗಾದಿ ಅನ್ನೋದು ತದ್ಭವ ಆಗುತ್ತೆ. ಉಣ್ಣೆ ತತ್ಸಮ, ಉರ್ಣ ತದ್ಭವ. ಉದ್ದಟ ತತ್ಸಮ, ಉದ್ದತ ತತ್ಸಮ ತದ್ಭವ. ಉದ್ವಾಶ್ವಾಸ ತತ್ಸಮ, ಉಬ್ಬಸ ತದ್ಭವ. ಉಷ್ಟ ತತ್ಸಮ, ಒಂಟೆ ತದ್ಭವ. ನೋಡಿ, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈ ರೀತಿ ಪ್ರಶ್ನೆಗಳನ್ನು ಹೆಚ್ಚು ಕೇಳ್ತಾರೆ, ಚೇಂಜಸ್ ಇರೋವಂಥದ್ದನ್ನು. ಋಷಿ ತತ್ಸಮ, ಋಷಿ ತದ್ಭವ. ಕಪಟ ತತ್ಸಮ, ಕಬಡ ತದ್ಭವ. ಕುಂಭಸ್ಥಳ ತತ್ಸಮ, ಕುಂಭತಲ ತದ್ಭವ. ಕಸ್ತೂರಿ ತತ್ಸಮ, ಕತ್ತೂರಿ ತದ್ಭವ. ಕಂಚು ತತ್ಸಮ, ಕಾಂಸ್ಯ ತದ್ಭವ. ಕಾತಿ ತತ್ಸಮ, ಖಾತಿ ತದ್ಭವ. ಕಾವ್ಯ ತತ್ಸಮ, ಕಬ್ಬ ತದ್ಭವ. ಕ್ರಯ ತತ್ಸಮ, ಕಿರಾಯ ತದ್ಭವ. ಕೀರ್ತಿ ತತ್ಸಮ, ಕೀರುತಿ ತದ್ಭವ. ಗ್ರಂಥಿ ತತ್ಸಮ, ಗಂತಿ ತದ್ಭವ. ಶರಣ ತತ್ಸಮ, ಗರಣ ತದ್ಭವ. ಶ್ರೇಷ್ಠ ತತ್ಸಮ, ಚಟ್ಟ ತದ್ಭವ. ಉಕ್ಕಾಳಿಕೆ ತತ್ಸಮ, ಉಕ್ಕಳಿಕ ತದ್ಭವ. ಉಗಮ ತತ್ಸಮ, ಉಗ್ದಮ ತದ್ಭವ. ಉದ್ಯೋಗ ತತ್ಸಮ, ಉಜ್ಜುಗ ತದ್ಭವ. ಉದ್ದ ತತ್ಸಮ, ಉದ್ರುವ ತದ್ಭವ. ಉತ್ಪಟ ತತ್ಸಮ, ಉಮ್ಮಾದ ತದ್ಭವ. ರುದ್ದಿ ತತ್ಸಮ, ರಿದ್ದಿ ತದ್ಭವ. ಗುದ್ದಲಿ ತತ್ಸಮ, ಕುದ್ದಾಲಿ ತದ್ಭವ. ಕವಿ ತತ್ಸಮ, ಕಬ್ಬಿಗ ತದ್ಭವ. ಕಮಲ ತತ್ಸಮ ಪದ, ಅದಕ್ಕೆ ಕಮಲ ಅನ್ನೋ ಪದಕ್ಕೆ ಕಮಲ ಆಗುತ್ತೆ. ಸೊ ಕೊಟ್ಟ ತತ್ಸಮ, ಕೋಟ ತದ್ಭವ. ಕೋದಂಡ ತತ್ಸಮ, ಕೋಯಂಡ ತದ್ಭವ. ಕೋಮಲ ಅನ್ನೋದು ತತ್ಸಮ ಪದ,
ಕೋಮಲ ಅನ್ನೋದು ತದ್ಭವ ಪದ. ಖರ್ಜೂರ ತತ್ಸಮ ಖರ್ಜೂರ ತದ್ಭವ. ಜ್ಞಾಪಕ ತತ್ಸಮ ಜ್ಞಾಪಕ. ನೋಡಿ, ನೀವು ಇದನ್ನು ನೆನ್ಪಿಟ್ಕೋಬೇಕಾಗತ್ತೆ, ಕಾಗುಣಿತ ಅಕ್ಷರಗಳನ್ನು ಕೂಡ. ಚಕ್ರ ತತ್ಸಮ ಚಕ್ಕ ತದ್ಭವ. ಗಮನ ತತ್ಸಮ ಗಮನ ತದ್ಭವ. ಯವ ತತ್ಸಮ ಯವೇ ತದ್ಭವ. ಕರ್ಕಶ ತತ್ಸಮ ಕಕ್ಕಸ ತದ್ಭವ. ಕಾರ್ಯ ತತ್ಸಮ ಕಜ್ಜ ತದ್ಭವ. ಕ್ಷಣ ತತ್ಸಮ ಅದಕ್ಕೆ ಕ್ಷಣ ತದ್ಭವ ಪದ. ಕಲೆ ತತ್ಸಮ ಕಲೆ ತದ್ಭವ. ಕರ್ಣಪುರ ತತ್ಸಮ ಕನ್ನೌರ ತದ್ಭವ. ಕಂಬ ತತ್ಸಮ ಸ್ತಂಭ ತದ್ಭವ. ಕರಗಸ ತತ್ಸಮ ಕ್ರಾಕಡ ತದ್ಭವ. ಕುಮಾರಿ ತತ್ಸಮ ಕುವರಿ ತದ್ಭವ. ಕಪಾಟ ತತ್ಸಮ ಕವಾಟ ತದ್ಭವ. ಶ್ರೇಣಿ ತತ್ಸಮ ಶೇಣಿ ತದ್ಭವ. ಕ್ರೌಂಚ ತತ್ಸಮ ಕೊಂಚ ತದ್ಭವ. ಕುಹಕ ತತ್ಸಮ ಕೊಯಕ ತದ್ಭವ. ಕೌಪೀನ ತತ್ಸಮ ಕೋವಳ ತದ್ಭವ. ಕಣಿ ತತ್ಸಮ ಖಣಿ ತದ್ಭವ ತದ್ಭವ ಪದ. ಗಂಟು ತತ್ಸಮ ಗ್ರಂಥಿ ತದ್ಭವ. ಘೋಟ ತತ್ಸಮ ಗೋಳ ತದ್ಭವ. ಗರ್ವ ತತ್ಸಮ ಗರ್ಭ ತದ್ಭವ ಪದ. ಯದೆ ತತ್ಸಮ ಹೃದಯ ತದ್ಭವ ಪದ. ಕಂಸಾಳ ತತ್ಸಮ ಕಾಂಸ್ಯತಾಳ ತದ್ಭವ. ಕ್ರಮುಕ ತತ್ಸಮ ಕಂಗು ತದ್ಭವ. ಖಡ್ಗ ತತ್ಸಮ ಕಡುಗ ತದ್ಭವ. ಹಾಗೆ ಕೃತಕ ಅನ್ನೋ ತತ್ಸಮ ಪದಕ್ಕೆ ಕತಕ ಅನ್ನೋದು ತದ್ಭವ ಆಗುತ್ತೆ. ಕನ್ಯಾ ಎನ್ನುವ ತತ್ಸಮಕ್ಕೆ ಕನ್ಯೆ ಎನ್ನುವುದು ತದ್ಭವ ಆಗುತ್ತೆ. ಕರಕರ ಎನ್ನುವ ತತ್ಸಮ ಪದಕ್ಕೆ ಖರಕರ ಎನ್ನುವ ತದ್ಭವ ಪದ ಆಗುತ್ತೆ. ಕಮ್ಮಾರ ಅನ್ನೋ ತತ್ಸಮಕ್ಕೆ ಕರ್ಮಕಾರ ಅನ್ನುವ ತದ್ಭವ. ಕಪಿಲೆ ಎನ್ನುವ ತತ್ಸರ ಪದಕ್ಕೆ ಕವಲೆ ಎನ್ನುವ ತತ್ಸಮ ಪದ. ಕಷ ಎನ್ನುವ ಪದಕ್ಕೆ ಕಸೆ. ಕಲಿಕಾ ಎನ್ನುವ ಪದಕ್ಕೆ ಕಲಿಕೆ. ಕಾಂಡವ ಎನ್ನುವ ಪದಕ್ಕೆ ಖಾಂಡವ. ಕ್ಷಾರ ಎನ್ನುವ ಪದಕ್ಕೆ ಖಾರ. ಕರಗಸ ಎನ್ನುವ ಪದಕ್ಕೆ ಕ್ರಕಚ. ಗಡಿಗೆ ಎನ್ನುವ ಪದಕ್ಕೆ ಘಟಿಕ. ಗಳಿಗೆ ಎನ್ನುವ ಪದಕ್ಕೆ ಘಟಕೆ. ಸತ್ವರ ಎನ್ನುವ ಪದಕ್ಕೆ ಚಚ್ಚರ. ಕ್ಷಣ ಎನ್ನುವ ಪದಕ್ಕೆ ಚಣ. ತ್ಯಾಗಿ ಎನ್ನುವ ಪದಕ್ಕೆ ತ್ಯಾಗಿನ್. ಛಾಯಾ ಎನ್ನುವ ಪದಕ್ಕೆ ಛಾಯೆ. ಗೋಧುಮ ಎನ್ನುವ ಪದಕ್ಕೆ ಗೋಧುಮೆ. ಚಿತ್ರಗಾರ ಎನ್ನುವ ಪದಕ್ಕೆ ಚಿತ್ತಗಾರ. ಜಂಬಿ ಎನ್ನುವ ಪದಕ್ಕೆ ದಂಬ. ಜವಳ ಎನ್ನುವ ಪದಕ್ಕೆ ಯಮಳ. ಚತುರ್ಗ್ರಾಮ ಎನ್ನುವ ಪದಕ್ಕೆ ಚೌಗಾಮ ಚೌಗಾವ. ಜಾತ್ರೆ ಎನ್ನುವ ಪದಕ್ಕೆ ಯಾತ್ರೆ ಅಥವಾ ಯಾತ್ರ. ಚಕ್ರಟ ಎನ್ನುವ ಪದಕ್ಕೆ ಜಕ್ಕ. ಜಕ್ಕವಲ್ಲಿ ಎನ್ನುವ ಪದಕ್ಕೆ ಚಕ್ರಕ್ಷೀನ್. ಯತ್ನ ಎನ್ನುವ ಪದಕ್ಕೆ ಜತನ. ಚಿತಾರ ಎನ್ನುವ ಪದಕ್ಕೆ ಜೇತೃ. ತುತ್ತೆ ಎನ್ನುವ ಪದಕ್ಕೆ ತುತ್ತ. ದೈತ್ಯ ಎನ್ನುವ ಪದಕ್ಕೆ ತಯ್ಯ. ತುಳಸಿ ಎನ್ನುವ ಪದಕ್ಕೆ ತುಳಚಿ. ಚೌಕ ಎನ್ನುವ ಪದಕ್ಕೆ ಚಸ್ತುಷ. ಸೊ ಈ ವಿಡಿಯೋವನ್ನು ಕೇವಲ ಆಡಿಯೋ ಮಾತ್ರ ಕೇಳಬೇಡಿ, ವಿಡಿಯೋ ಸಮೇತ ನೋಡಿ. ಯಾಕೆಂದರೆ ಕಾಗುಣಿತ ಅಕ್ಷರಗಳ ಇದನ್ನು ಕೂಡ ನೀವು ನೋಡ್ಕೋಬೇಕಾಗತ್ತೆ. ನನ್ನ ಕೆಲವೊಂದು ಪ್ರೊನೌನ್ಸಿಯೇಷನ್ ಕೂಡ ಇಲ್ಲಿ ತಪ್ಪಾಗ್ಬೋದು, ಹಾಗಾಗಿ ವಿಡಿಯೋವನ್ನು ಕೂಡ ನೋಡ್ತಾ ಇರಿ. ಚಂದ್ರ ಅನ್ನೋ ಪದದ ತತ್ಸಮಕ್ಕೆ ಚಂದ ತದ್ಭವ. ಚಾಮರ ಚಾಮರ ಪದಕ್ಕೆ ಚವರ ಅಥವಾ ಚೌರಿ. ತ್ಯಾಗ ತ್ಯಾಗ ಅನ್ನೋ ಪದಕ್ಕೆ ತ್ಯಾಗ. ಗೋಷ್ಠಿ ಗೋಷ್ಠಿ ಅನ್ನೋ ಪದಕ್ಕೆ ಗೊಟ್ಟ. ಚಿನ್ಮಯ ಚಿನ್ಮಯ ಅನ್ನೋ ಪದಕ್ಕೆ ಚಿನುಮಯ. ಶಿಲ್ಪ ಶಿಲ್ಪ ಅನ್ನೋ ಪದಕ್ಕೆ ಚಿಪ್ಪ. ಗುಡಿ ಗುಡಿ ಅನ್ನೋ ಪದಕ್ಕೆ ಕುಟ. ಕುಬ್ಬ ಕುಬ್ಬ ಅನ್ನೋ ಪದಕ್ಕೆ ಕುಬುಜ. ಕುಮಾರ ಕುಮಾರ ಅನ್ನೋ ಪದಕ್ಕೆ ಕುವರ. ಕ್ರೂರ ಕ್ರೂರ ಅನ್ನೋ ಪದಕ್ಕೆ ಕೂರ. ಕೇಶ ಕೇಶ ಅನ್ನೋ ಪದಕ್ಕೆ ಕೇಸ. ಕುಂತ ಅನ್ನೋ ಪದಕ್ಕೆ ಕೊಂತ. ಅದೇ ರೀತಿ ಖಿನ್ನ ಅನ್ನೋ ಪದಕ್ಕೆ ಖಿನ್ನ. ಕ್ಷೀರ ಅನ್ನೋ ಪದಕ್ಕೆ ಕೀರ. ಗಂಟೆ ಅನ್ನೋ ಪದಕ್ಕೆ ಗಂಟ. ಚಕ್ಕುಳಿ ಅನ್ನೋ ಪದಕ್ಕೆ ಚಸ್ಕಳಿ. ಗವಳಿ ಅನ್ನೋ ಪದಕ್ಕೆ ಗೋಪಾಲಕ.
ಗಳಿಗೆ ಅನ್ನೋ ಪದಕ್ಕೆ ಘಟಿಕ, ಗುಡ ಎನ್ನುವ ಪದಕ್ಕೆ ಗುಳ, ಯಮ ಎನ್ನುವ ಪದಕ್ಕೆ ಜಮ ಅಥವಾ ಜವ ಎರಡೂ ಆಗುತ್ತೆ. ಚಿನ್ನ ಅನ್ನೋ ಪದಕ್ಕೆ ಚಿಹ್ನೆ, ಶಿಲ್ಪಕ ಅನ್ನೋದಕ್ಕೆ ಚಿಪ್ಪಗ, ತ್ಯಾಗ ಅನ್ನೋ ಪದಕ್ಕೆ ಚೇಗ, ಕ್ಷಾರ ಅನ್ನೋ ಪದಕ್ಕೆ ಚೌರ, ಯೌವನ ಅನ್ನೋ ಪದಕ್ಕೆ ಜೌವನ, ಜ್ಞಾನಿ ಅನ್ನೋ ಪದಕ್ಕೆ ಗಾನಿ, ಜ್ಞಾನಿ ಅನ್ನೋ ಪದಕ್ಕೆ ಜಾನಿ, ಜೀವಿತ ಎನ್ನುವ ಪದಕ್ಕೆ ಜೀತ, ಯುಗ ಎನ್ನುವ ಪದಕ್ಕೆ ಜುಗ, ಜೂಜು ಎನ್ನುವ ಪದಕ್ಕೆ ದ್ಯೂತ, ಜನ್ಮ ಎನ್ನುವ ಪದಕ್ಕೆ ಜನುಮ, ಜೋಸೆ ಎನ್ನುವ ಪದಕ್ಕೆ ಯೋಷ, ಜೋಳ ಎನ್ನುವ ಪದಕ್ಕೆ ಯುಗಳ, ಘರ್ಷಣ ಎನ್ನುವ ಪದಕ್ಕೆ ಗಸಣ, ಗಾಢ ಎನ್ನುವ ಪದಕ್ಕೆ ಘಾಟ, ಗ್ರಾಮೀಣ ಎನ್ನುವ ಪದಕ್ಕೆ ಗಾವಿಲ, ಗಿರಾಕಿ ಎನ್ನುವ ಪದಕ್ಕೆ ಗ್ರಾಹಕ, ಗಿರಿತ ಎನ್ನುವ ಪದಕ್ಕೆ ಗಿರಿಸ, ಕುಂಭ ಎನ್ನುವ ಪದಕ್ಕೆ ಗುಂಬ, ಚಿತ್ರ ಎನ್ನುವ ಪದಕ್ಕೆ ಚಿತ್ತಾರ, ಯಜ್ಞ ಎನ್ನುವ ಪದಕ್ಕೆ ಜನ್ನ, ದಂಪತಿ ಎನ್ನುವ ಪದಕ್ಕೆ ಜಂಪತಿ. ಕೊನೆಯಲ್ಲಿ ಇನ್ನೊಂದಿಷ್ಟು ನೋಡ್ಬಿಡೋದಾದರೆ ಕಾಂಗು ಎನ್ನುವ ಪದಕ್ಕೆ ಕ್ರಾಮಂಕ, ಕಸ್ತುಂಬರ ಕೊತ್ತಂಬರಿ, ತ್ರಾಪದಿ ತ್ರಿಪದಿ, ಅಕ್ಷರ ಅಕ್ಕರ, ಕಸ್ತೂರಿ ಕತ್ತೂರಿ, ಗುದ್ದಾಲಿ ಗುದ್ದಲಿ, ಮರೀಚ ಮೆಣಸು, ವಿಜ್ಞಾನ ಬಿನ್ನಣ, ಕಂಬಲ ಕಂಬಳಿ, ಅಂಗುಷ್ಟ ಉಂಗುಟ, ಇಷ್ಟಿಕ ಇಟ್ಟಿಗೆ, ಪಿಷ್ಟ ಹಿಟ್ಟು, ವಿನಾಯಕ ಬೆನಕ, ಚಕ್ರವಾಕ ಚಕ್ಕವಷ್ಕಿ, ವಸಾತಿ ಬಸತಿ, ಋಷಿ ಹಿಸಿ, ಶಷ್ಕಳಿ ಚಕ್ಕಳಿ, ಉಸ್ತಾರ ಬಿತ್ತಾರ. ಇದ್ರ ಜೊತೆಗೆ ಇನ್ನೊಂದಿಷ್ಟಿದೆ. ಸತ್ವರ ಚಚ್ಚರ, ಜವ ಯವ, ಚೌಕಂಡ ಚತುರ್ದಂತ, ಯಕ್ಷಿಣಿ ದಕ್ಕಣಿ, ಜಡೆ ಜಟ, ಜೂಲ ಝೂಲ, ಜೋಲಿ ಜೋಲಿ. ಅದೇ ರೀತಿ ಜ್ವರಕ್ಕೆ ಜರ, ಜಾತಿ ಜಾದಿ, ಚತುಷ್ಕ ಚಕ್ಕ, ಜೀವಂತ ಜೀವತ್, ಯುದ್ಧ ಜುದ್ಧ, ದಂತ ಜಂತ, ತಯೋದಶಿ ತೇರಸಿ. ಸುಮಾರು 250 ಪದಗಳನ್ನು ನೀವಿಲ್ಲಿ ನೋಡಿದ್ದೀರಾ ಇವತ್ತು. ಆಲ್ಮೋಸ್ಟ್ ಎಲ್ಲ ಕಠಿಣದಿಂದ ಹಿಡಿದು ಸುಲಭವಂತ ಎಲ್ಲ ಪದಗಳನ್ನು ನಾನು ಇಲ್ಲಿ ನೀಡಿದ್ದೇನೆ. ಇನ್ನೊಂದಿಷ್ಟು ಪದಗಳ ಏನಾದರೂ ನನಗೆ ಸಿಕ್ಕಿದ್ರೆ ಅದನ್ನು ಕೂಡ ನಾನು ಎಕ್ಸಾಮಿನೇಷನ್ಗೂ ಮುಂಚೆ ಅಪ್ಲೋಡ್ ಮಾಡ್ತೇನೆ. ಈ ಮಾಹಿತಿ ನಿಮಗೇನಾದ್ರು ಇಷ್ಟ ಆಗಿದರೆ ಈ ವಿಡಿಯೋನ ಲೈಕ್ ಮಾಡಿ, ಪರೀಕ್ಷಾ ತಯಾರಿಯನ್ನು ನಡೆಸ್ತಿರತಕ್ಕಂಥ ಸ್ನೇಹಿತರ ಜೊತೆ ಶೇರ್ ಮಾಡಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.